ಆತ್ಮೀಯ ವೀಕ್ಷಕರೆಲ್ಲರಿಗೂ ದಿವ್ಯ ದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ದೇವಾಲಯದ ಆವರಣದಲ್ಲಿ ನೆರೆದಿದ್ದವರ ನೂರಾರು ಸಂಖ್ಯೆಯ ಭಕ್ತರ ಬಾಯಲ್ಲಿ ಗೋವಿಂದ ಗೋವಿಂದ ಎನ್ನುವ ನಾಮಸ್ಮರಣೆ ಸ್ಮರಿಸುತ್ತಾ ವಿವಿಧ ಮಂತ್ರ ಘೋಷಗಳ ನಡುವೆ ಅದ್ಧೂರಿಯಾಗಿ ನೆರವೇರಿದ ಜಗದ್ರಕ್ಷಕ ಲೋಕಪಾಲಕ ಶ್ರೀನಿವಾಸ ಕಲ್ಯಾಣೋತ್ಸವ. ಶ್ರೀ ವೆಂಕಟೇಶ್ವರಾಯ ನಮಃ. ಶ್ರೀ ಲಕ್ಷ್ಮೀಪತಯೇ ನಮಃ. ಹೌದು, ಇದು ಉದ್ಯಾನ ನಗರಿ ಬೆಂಗಳೂರಿನ ಬೆಳ್ಳಂದೂರು ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇತ್ತೀಚೆಗೆ ಸಕಲ ದೈವಿಕ ಕೈಂಕರ್ಯಗಳೊಂದಿಗೆ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿತು. ಪುರಾತನ ಪ್ರಸಿದ್ಧವಾದ ಈ ಆಲಯವು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕೋರಿ ಬರುವಂಥ ಭಕ್ತಾದಿಗಳ ಆರಾಧ್ಯ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ. ಗೋಧೂಳಿ ಲಗ್ನದಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣ ಉತ್ಸವ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಭಕ್ತರ ಸಹಯೋಗದಲ್ಲಿ ನಡೆದ ಈ ಧಾರ್ಮಿಕ ಉತ್ಸವದಲ್ಲಿ ನೂರಾರು ಸಂಖ್ಯೆಯ ಭಕ್ತಾದಿಗಳು ನೆರೆದು ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ಪುನೀತರಾದರು. ಗೋಧೂಳಿ ಲಗ್ನದಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಅದ್ಧೂರಿ ಪೂಜಾ ಕಾರ್ಯಕ್ಕೆ ನೆರೆದಿದ್ದ ಭಕ್ತ ಸಮೂಹ ಸಾಕ್ಷಿಯಾಯಿತು. ಶ್ರೀದೇವಿ ಭೂದೇವಿಯನ್ನು ವರಿಸಿದ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಮೂಲಕ ಒಂದೆಡೆ ಭಕ್ತಿ ಧರ್ಮದ ಪ್ರಚಾರವಾದರೆ ಇನ್ನೊಂದೆಡೆ ಶ್ರೀನಿವಾಸ ದೇವರ ಕಲ್ಯಾಣ ಸಂಭ್ರಮವನ್ನು ಪುನರ್ಕಲ್ಪಿಸಿ ಲೋಕ ಕಲ್ಯಾಣಾರ್ಥವಾಗಿ ಈ ಸೇವೆ ನಡೆಸಲಾಯಿತು. வாயோனான் மக்களை பெத்து மகிழ்வாரே. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ. ಬೆಳಗ್ಗಿನಿಂದಲೇ ಶ್ರೀನಿವಾಸ ಕಲ್ಯಾಣೋತ್ಸವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಆರಂಭಗೊಂಡು ಸುಪ್ರಭಾತ ಪೂಜೆಯೊಂದಿಗೆ ಸಂಜೆಯ ಗೋಧೂಳಿ ಲಗ್ನಕ್ಕೆ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಕ್ಷಿಯಾಯಿತು. ಕಲ್ಯಾಣ ಮಹೋತ್ಸವದ ದೇವರ ನಾಮಸ್ಮರಣೆ ಮಾಡುತ್ತಿದ್ದ ಭಕ್ತರು ಶ್ರೀನಿವಾಸ ಕಲ್ಯಾಣೋತ್ಸವದ ವಿಜೃಂಭಣೆಗೆ ಸಾಕ್ಷಿಯಾದರು.
శ్రీరామనవమి సందర్భంగా ఈరోజు మనం కళ్యాణోత్సవం జరుపుకుంటున్నాం. శ్రీరామనవమి విశిష్టత ఏంటంటే స్వామివారు అమ్మవారికి ఇక్కడ ఈరోజు శివ ధనుర్భంగము నిర్వహించి తరువాత దశరథ మహారాజు యొక్క అనుజ్ఞ మేరకు దశరథ మహారాజు ఇద్దరూ కూడా స్వామివారిని అమ్మవారిని ఇచ్చి వివాహం చేసుకోవాలని పెద్దలు నిశ్చయించి ఈరోజు స్వామివారికి అమ్మవారికి వివాహం నిర్వహించారు. వివాహంలో భాగంగా విశ్వక్షణ పూజ, పుణ్యాహవాచనం, రక్షాబంధనము, మధువర్కము, వస్త్రమర్పణము, యజ్ఞోపేత ధారణము, తర్వాత వచ్చేసి స్వామివారి యొక్క ప్రవరలు, గుడజీరకము, మాంగళ్యధారణ, అక్షరారోపణము, ఇటువంటి కార్యక్రమాలతో పాటు స్వామివారికి ఈ దేవాలయంలో వచ్చిన ప్రతి భక్తులకు కూడాను అనుగ్రహం ఇవ్వడం జరిగింది. ಕರ್ನಾಟಕದಲ್ಲಿ 2ನೇ ತಿರುಪತಿ ಬೆಳ್ಳಂದೂರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ದೇವಾಲಯದ ಹೊರಾಂಗಣದಿಂದ ನೋಡಿದರೆ ಎತ್ತರವಾದ ಗೋಪುರ, ದೇಗುಲದ ಪ್ರಾಂಗಣದಲ್ಲಿ ನೋಡಿದರೆ ವಿಶಾಲವಾದ ಆಲಯ, ಬಂಗಾರ ಬಣ್ಣ ಲೇಪಿತ ಧ್ವಜಸ್ತಂಭ, ವಿವಿಧ ರೀತಿಯ ಅಲಂಕಾರಿಕ ಸ್ತಂಭಗಳು, ಭಕ್ತಾದಿಗಳ ಕಣ್ಣಿಗೆ ವೈಭವದ ಗೋಚರದ ಶಕ್ತಿಯಂತೆ ದೀಪಾಲಂಕಾರದಿಂದ ದೇವಸ್ಥಾನ ಕಂಗೊಳಿಸುತ್ತಿತ್ತು. ಶನಿವಾರ ಸಾಯಂಕಾಲ ಪೂಜೆ, ಸಾಯಂಕಾಲ ಪ್ರಸಾದ ಎಲ್ಲ ಕೊಡ್ತಾರೆ. ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಬೇರೆ ಕಡೆಯಿಂದ ಜನಗಳು ಬಂದು ಇಲ್ಲಿ ಹೋಮ ಅದು ಇದು ಮಾಡಿಸಿ ಕಲ್ಯಾಣೋತ್ಸವ ಅದು ಇದು ಮಾಡ್ತಾರೆ. ಕೆಲವು ಮದುವೆಗಳು ಆಗಿದೆ, ಸುಮಾರು ಮದುವೆಗಳಾಗಿದೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಮಾತಿಲ್ಲ. 2ನೇ ತಿರುಪತಿ ಅಂತ ಹೇಳ್ಬೋದು. ಇನ್ನು ಮುಂದೆ ತುಂಬ ನನಗೂ 9 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ ದೇವಸ್ಥಾನಕ್ಕೆ ಬಂದು. ಗೊತ್ತಿರೋರ್ಗೂ ತಿಳಿಸಿದ್ದೀನಿ, ಅವರು ಬಂದು ನೋಡ್ಕೊಂಡು ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋರು. ಅವ್ರಿಗೂ ತುಂಬ ಒಳ್ಳೆಯದಾಗಿದೆ. ನಾನು ಕೇಳ್ಪಟ್ಟಂಗೆ ಎಷ್ಟೋ ಜನ ಭಕ್ತರು ಇದು 2ನೇ ತಿರುಪತಿ, ಚಿಕ್ಕ ತಿರುಪತಿ ಅಂತ ಕರೀತಾರೆ. ಸೊ ತುಂಬ ಚೆನ್ನಾಗಿದೆ. ದೇವರೇ ಇರಲಿ, ಎಲ್ಲ ಇರಲಿ, ಅಲಂಕಾರ ಇರಲಿ, ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲ ವಾರನೂ ಬರ್ತಾ ಇರ್ತೀವಿ ನಾವು ಕೂಡ. ಇಲ್ಲಿ ಗೊತ್ತಿರೋ ತುಂಬ ಜನ ಬರ್ತಾರೆ. ಇಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೆರೆದಿದ್ದ ನೂರಾರು ಭಕ್ತರು ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದು ಪುಳಕಿತರಾದರು. ಗಣ್ಯರು ಸೇರಿದಂತೆ ನೂರಾರು ಮಂದಿ ಕಲ್ಯಾಣ ಉತ್ಸವವನ್ನು ಕಣ್ತುಂಬಿಕೊಂಡು ಲೋಕಪಾಲಕ ಗೋವಿಂದನ ನಾಮಸ್ಮರಣೆ ಸ್ಮರಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ಬಳಿಕ ತೀರ್ಥ ಪ್ರಸಾದ ಹಾಗೂ ಪಾನಕ ಲಡ್ಡು ಪ್ರಸಾದದ ವಿತರಣೆ ನಡೆಯಿತು. ಇನ್ನಷ್ಟು ದೇವಸ್ಥಾನದ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮ ಸೂಪರ್ ನ್ಯೂಸ್ ವಾಹಿನಿ.